ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಳಗಡೆ ಇದ್ದೀವಿ. ಬಟ್ ಇವೆಲ್ಲ ವಿಡಿಯೋ ಮಾಡೋದಿಲ್ಲ, ಕೂತಿದ್ದೀವಿ. ನೋಡಿದ್ರಲ್ಲ, ಸೊ ಇದು ದೇವಸ್ಥಾನದ ಹೊರಭಾಗದಲ್ಲಿದ್ದೀವಿ ಇವಾಗ. ಸೊ ಇಲ್ಲಿ ಇವತ್ತು ತುಂಬ ವಿಶೇಷ, ಯಾಕೆಂದರೆ ಗುರುಪೂರ್ಣಿಮೆ ಇರೋದರಿಂದ ತುಂಬ ಒಂದು ಅಲಂಕಾರ ಎಲ್ಲ ನಡೀತಾ ಇದೆ. ಅದನ್ನು ಕೂಡ ನೀವು ದೇವಸ್ಥಾನದ ಒಳಗಡೆ ತುಂಬ ವಿಶೇಷ ಇರೋದ್ರಿಂದ ಜನ ಕೂಡ ಕಮ್ಮಿ ಇದ್ದಾರೆ. ಬಟ್ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ಮೇಲೆ. ಬಟ್ ಕುಂಕುಮಾರ್ಚನೆ ಕೂಡ ನಡೀತಾ ಇದೆ ಒಳಗಡೆ. ಸೊ ನಾವು ಅದನ್ನು ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ. ಸೊ ನೋಡ್ಬೋದು ಭಕ್ತಾದಿಗಳೆಲ್ಲ ಬರ್ತಾ ಇರೋವಂಥದ್ದು. ಸೊ ಇವತ್ತು ಎಲ್ರಿಗೂ ಕೂಡ ಅನ್ನಪೂರ್ಣೇಶ್ವರಿ ತಾಯಿ ಒಂದು ಆಶೀರ್ವದಿಸಲಿ ಅಂತ ಕೇಳ್ಕೊತೀವಿ. ನೋಡ್ಬೋದು ಇವತ್ತು ಅಲಂಕಾರ ಮಾಡ್ತಾ ಇರೋವಂಥದ್ದು, ಹೂವಿನ ಅಲಂಕಾರ ಮಾಡ್ತಾ ಇರೋದು. ಅದು ಒಳಗಡೆ ದೇವಸ್ಥಾನದ ಒಳಗಡೆ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟಾಗಿ ದೇವಿಯ ದರ್ಶನ ಮಾಡ್ಬೋದಾಗಿತ್ತು. ಬಟ್ ಈಗ ಅಲಂಕಾರ ಎಲ್ಲ ಮಾಡ್ತಾ ಇರೋದ್ರಿಂದ ಅಡೆತಡೆ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಬಹುದು ಯಾವ ರೀತಿ ಇದೆ ಕ್ಲೈಮೇಟು, ವೆದರು ತುಂಬಾ ಚೆನ್ನಾಗಿದೆ. ಸೊ ಇದು ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ನಮಗಂತೂ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ. ಹೊರನಾಡಕ್ಕೆ ಬಂದರೆ ಏನೋ ಒಂದು ನೆಮ್ಮದಿ. ಸೊ ಹಾಗಾಗಿ ಅವಾಗವಾಗ ಬರ್ತಾ ಇರ್ತೀವಿ. ನೀವು ಕೂಡ ಎಲ್ಲ ಬನ್ನಿ, ದರ್ಶನ ಮಾಡಿ, ದೇವಿಯ ಒಂದು ಆಶೀರ್ವಾದ ತಗೊಳ್ಳಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.